ಈಗ ಸಿಎಂ ಕುರ್ಚಿ ಅಂತ ಬಂದಾಗ ಬಿಜೆಪಿಯವರು ಅದೊಂದನ್ನೇ ವಿಷಯನ ಇಟ್ಕೊಂಡು ತುಂಬ ಮಾತಾಡ್ತಾರೆ ಸರ್. ಬಿಜೆಪಿಯವರಿಗೆ ನಿಜವಾಗ್ಲೂ ನೈತಿಕತೆ ಇದೆಯಾ ಅನ್ನೋದು ನನ್ನ ಪ್ರಶ್ನೆ ಸರ್. ಅಲ್ಲಿ ಭ್ರಷ್ಟಾಚಾರಿಗಳಿದ್ದಾರೆ, ಯತ್ನಾಳ್ ಸಾಹೇಬ್ರು ಹೇಳ್ತಾರೆ, ಬಾಂಬೆ ಬಾಯ್ಸ್ ಇದ್ದಾರೆ, ಆಮೇಲೆ ಒಂಥರ ಹುಚ್ಚರ ಪಡೆನೂ ಇದೆ, ಬಾಯಿಗೆ ಬಂದಂಗೆ ಮಾತಾಡ್ತಾ ಇರ್ತಾರೆ, ಅದಕ್ಕೆ ತಲೆ ಬುಡ ಇರಲ್ಲ. ಈ ಥರ ಒಂದು 4-5 ರೀತಿಯ ಜನಗಳನ್ನ ಕಟ್ಕೊಂಡು ಅದರಲ್ಲಿ ವಿಜಯೇಂದ್ರ ಅವ್ರ ಬಗ್ಗೆ ಅಂತೂ ಯತ್ನಾಳ್ ಸಾಹೇಬರು ಆದಿ ಬೀದಿಗಳಲ್ಲಿ ಆಡಿ ಹೊಗಳ್ತಾ ಇರ್ತಾರೆ ಸರ್. ಸೊ ಇಂತಹ ಒಂದು ಬಿ ಜೆ ಪಿ ನಾಳೆ ದಿನ ವೋಟ್ ಬೇಕು ಅಂದರೆ ಯಾವ ಮುಖ ಇಟ್ಕೊಂಡು ಜನರ ಬಾಗಿಲಿಗೆ ನೀವು ಹೋಗ್ತೀರಾ? ಅವತ್ತು ಸಹ ಮೋದಿನೇ ಕರ್ಕೊಬಂದು ಮೋದಿ ಸಾಹೇಬ್ರನ್ನೇ ತೋರಿಸಿ ನೀವೇನಾದರೂ ರೋಡ್ ಶೋಗಳನ್ನ ಮಾಡಿ ವೋಟ್ ಕೇಳ್ತೀರಾ? ನಾನು ಮುಖ್ಯಮಂತ್ರಿಗಳನ್ನು ಅವನು ತಾನು ಅಥವಾ ಸಿದ್ದರಾಮಯ್ಯನ ಅಂತ ಹೇಳಿಬಿಟ್ಟು ಭಾಳ ಕ್ಷುಲ್ಲಕವಾಗಿ ನಾನು ಮಾತನಾಡೋಕ್ಕೆ ಹೋಗಬಾರ್ದು. ಯಾವುದೇ ರಾಜಕೀಯ ಪಕ್ಷ ಇರ್ಬೋದು. ಅದೇ ರೀತಿ ನಾನು ಇವತ್ತಿಗೂ ಕೂಡ ಅದನ್ನು ಬಿ ಜೆ ಪಿಯ ವರಿಷ್ಠರನ್ನ ನಾನು ಅಭಿನಂದಿಸ್ತೀನಿ ಮತ್ತು ಮಾರ್ಗದರ್ಶನವನ್ನು ಸೂಕ್ತವಾಗಿ ಮಾಡಿದ್ದಾರೆ ಅಂತೇಳಿ ನಾನು ಭಾವಿಸ್ತೀನಿ. ಎಷ್ಟೋ ಸರಿ ಸನ್ಮಾನ್ಯ ಯತ್ನಾಳವರು ಈ ಥರ ಮಾತನಾಡೋದು ತಪ್ಪು ಅಂತ ಹೇಳಿಬಿಟ್ಟು ಎಷ್ಟೋ ಸಂದರ್ಭಕ್ಕೆ ಅವ್ರನ್ನ ತಿದ್ದಿ ಹೇಳ್ತಕ್ಕಂಥ ಪ್ರಯತ್ನ ಮಾಡಿದರು. ಅದು ಆಗದೇ ಇರೋ ಕಾರಣವಾಗಿ ಅವ್ರನ್ನ ನಾನಾ ಕಾರಣಕ್ಕೆ ಅವರೇನು ಅವರ ವಾದವನ್ನು ಇಟ್ಕೊಂಡು ಅವರು ಯಾವುದೇ ಇವ್ರ ಬಗ್ಗೆ ವಿರುದ್ಧವಾಗಿ ಹೇಳಿದ್ದಾರೆ ಅಂತೇಳಿ ಉಚ್ಚಾಟನೆ ಮಾಡಲಿಲ್ಲ. ಹಂಗೆ ಮಾತಾಡೋದಾಗಿದ್ದರೆ ನಮ್ಮನ್ನೆಲ್ಲರನ್ನೂ ಕೂಡ ಉಚ್ಚಾಟನೆ ಮಾಡಬೇಕಿತ್ತು. ಬಟ್ ಅವರಿಗೇ ಮಾತನಾಡಿದ್ದಾರೆ ಅಂದಾಗ ಎಲ್ಲೋ ಒಂದು ಸಂದರ್ಭದಲ್ಲಿ ಲೈನು ತಪ್ಪಿದೆ ಅನ್ನೋದಕ್ಕೋಸ್ಕರನೇ ಅವ್ರನ್ನ ಉಚ್ಚಾಟನೆ ಮಾಡಿದರು. ಸರ್, ನಾವು ಶಿಕ್ಷಣ ಕ್ಷೇತ್ರಕ್ಕೆ ಮತ್ತೊಂದು ಪ್ರಶ್ನೆ ಇದೆ. ವಾಪಸ್ ಅಲ್ಲಿಗೆ ಹೋಗೋಕೆ ಮುಂಚೆ ಯತ್ನಾಳ್ ಅವರು ಹೊಸ ಪಕ್ಷ ಕಟ್ಟೋದ್ರ ಬಗ್ಗೆ ಮಾತನಾಡ್ತಿದ್ದಾರೆ. ಇನ್ ಕೇಸ್ ಹೊಸ ಪಕ್ಷ ಕಟ್ಟಿದ್ರೆ ಕುಮಾರ್ ಬಂಗಾರಪ್ಪನವರು ಬಿಜೆಪಿ ಬಿಟ್ಟು ಯತ್ನಾಳ್ ಅವ್ರ ಪಕ್ಷಕ್ಕೆ ಹೋಗ್ತೀರಾ? ಮಹಾಭಾರತದಲ್ಲಿ ಯತ್ನಾಳ್ ಅವ್ರನ್ನ ಕರೀತಾನೆ ಇದೀವಿ ಸರ್, ಬರ್ತಾ ಇಲ್ಲ. ಅವ್ರ ಹತ್ರ ಮಾತಾಡಿಸಿ ಹೊಸ ಪಕ್ಷ ಕಟ್ತಾರೋ ಬಿಡ್ತಾರೋ ಅಂತೇಳಿ. ನಾವು ಬಿಜೆಪಿ ಪಕ್ಷದಲ್ಲಿ ಇದ್ದೀನಿ, ಬಿಜೆಪಿ ಪಕ್ಷದಲ್ಲೇನೆ ಇರ್ತೀನಿ. ಬಿಜೆಪಿ ಪಕ್ಷ ಬಿಟ್ಬಿಟ್ಟು ಇಲ್ಲಿ ಹೋಗೋದಿಲ್ಲ. ಕುಮಾರ್ ಬಂಗಾರಪ್ಪನವರು ಇಲ್ಲಿ ಬಂದಿರೋದ್ರಿಂದ, ನಾನು ಮಲೆನಾಡು ಆ ರೀಜನ್ಗೆ ಸೇರಿರೋದ್ರಿಂದ ಆ ರೀಜನ್ನ ಡೆವಲಪ್ಮೆಂಟ್ ಬಗ್ಗೆ ಪ್ರಶ್ನೆ ಕೇಳದೆ ಹೋದ್ರೆ ಅಪೂರ್ಣ ಆಗ್ಬಿಡುತ್ತೆ. ಆ ಕ್ಷೇತ್ರಕ್ಕೆ ಸೊರಬಾ ಕ್ಷೇತ್ರ ಹಾಗೆ ಓವರ್ ಆಲ್ ಮಲೆನಾಡು ರೀಜನ್ ಸಂಬಂಧಪಟ್ಟಂತೆ ನೀವು ಲೆಕ್ಕ ಕೊಟ್ಟಿದ್ದು ಬರೋಬ್ಬರಿ 2,000 ಕೋಟಿಯಷ್ಟು ಅಭಿವೃದ್ಧಿ ಯೋಜನೆಗಳಿಗೆ ಕೇವಲ ಒಂದು ಕ್ಷೇತ್ರದ ಸೀಮಿತವಾಗಿ ನಾವು ಖರ್ಚು ಮಾಡಿದ್ದೀವಿ ಅಂತ ಹೇಳಿ. ಆದ್ರೆ ಜನ ತಿರಸ್ಕಾರ ಮಾಡ್ಬಿಡ್ತಾರೆ. ಗ್ಯಾರಂಟಿಗಳು ಅದರಿಂದಾಗಿ ಕಾಂಗ್ರೆಸ್ ಗೆತ್ತು ಅನ್ನೋ ರೀತಿಯ ವ್ಯಾಖ್ಯಾನ ಬಂದ್ಬಿಡುತ್ತೆ. ಹಾಗಾದ್ರೆ ಕೇವಲ ಗ್ಯಾರಂಟಿಗಳಿಂದಾಗಿಯೇ ಗೆದ್ದುಬಿಡ್ತಾ? ಅಭಿವೃದ್ಧಿಗೆ ಜನ ಸ್ವಲ್ಪ ಹಾಕ್ಲೇ ಇಲ್ವಾ, ಮಣೆ ಹಾಕ್ಲೇ ಇಲ್ವಾ ಅಂತ? ಒಂದು ಸಂದರ್ಭದಲ್ಲಿ ರಾಜಕೀಯದ ಗಾಳಿಗಳೇನಿದ್ದಾವೆ ಅದು ಒಂದೊಂದು ಸರಿ ಬೀಸುತ್ತೆ. ಮೋದಿಯವರ ಹವ, ಇಂದಿರಾ ಗಾಂಧಿಯವರು, ರಾಜೀವ್ ಗಾಂಧಿಯವರ ಹವ, ವಾಜಪೇಯಿ ಅವರ ಹವ, ಈ ಥರದ ಒಂದು ವೇವ್ ಏನಿದೆ ಇದು ಕ್ರಿಯೇಟ್ ಆಗುತ್ತೆ. ಅದು ಯಾವ ಇದರಲ್ಲಿ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಜನರಲ್ ಎಲೆಕ್ಷನ್ಸ್ ಬಂದಾಗ, ಸಾರ್ವತ್ರಿಕವಾಗಿರ್ತಕ್ಕಂಥ ಚುನಾವಣೆಯಲ್ಲಿ ಆ ಹವಾ ಕ್ರಿಯೇಟ್ ಆಗುತ್ತೆ. ಅದರಲ್ಲಿ ಕೆಲವು ಕ್ಯಾಶುವಲ್ಟೀಸ್ ಆಗ್ತವೆ. ಕ್ಯಾಶುವಲ್ಟೀಸು ಸ್ವಾಭಾವಿಕವಾಗಿ ಆಗ್ತವೆ. ಕೆಲವರು ಅಭಿವೃದ್ಧಿ ಹೆಸರಲ್ಲಿ ಕ್ಷೇತ್ರಗಳನ್ನು ನಿಲ್ಲಿಸ್ಕೊಂಡಿರ್ತಾರೆ, ಕೆಲವರು ಕ್ಷೇತ್ರಗಳನ್ನು ಜಾತಿ ಮೇಲೆ ನಿಲ್ಲಿಸ್ಕೊಂಡಿರ್ತಾರೆ, ಕೆಲವು ಕ್ಷೇತ್ರಗಳನ್ನು ಹಣದ ಮೇಲೆ ಖರ್ಚು ಮಾಡಿ ನಿಲ್ಲಿಸ್ಕೊಂಡಿರ್ತಕ್ಕಂಥ ರಾಜಕಾರಣವೂ ಕೂಡ ಆಗಿರ್ತದೆ. ಆದರೆ ರಾಜಕಾರಣದಲ್ಲಿ ಅಭಿವೃದ್ಧಿ ಮೇಲೆ ನಿಲ್ಲಬೇಕು ಅನ್ನೋದು ನನ್ನ ವಾದ. ಅಭಿವೃದ್ಧಿ ಪೂರಕ ರಾಜಕಾರಣ ಇರಬೇಕು ಅಂತ ಹೇಳಿ ತಾವು ಹೇಳ್ತೀರಿ. ಆದರೆ ಆ ಅಭಿವೃದ್ಧಿ ವಿಚಾರದಲ್ಲೂ ಕೂಡ ರಾಜಕಾರಣ ಆಗ್ತಿದೆಯಲ್ಲ. ಫಾರ್ ಎಕ್ಸಾಂಪಲ್ ಸಿಗಂದೂರು ಸೇತುವೆ ದಶಕಗಳ ಕನಸು ಮಲೆನಾಡು ಭಾಗದವ್ರದ್ದು, ಆದರೆ ಅಲ್ಲೂ ಕೂಡ ರಾಜಕೀಯ ಆಗೋಯ್ತು, ಕ್ರೆಡಿಟ್ ವಾರ್ ನಡೆದು ಹೋಯ್ತು. ಅದನ್ನೇ ಹೇಳ್ತಾ ಇರೋದು ನಾನು, ಎಲ್ಲರೂ ಸೇರಿ ಮಾಡ್ತಕ್ಕಂಥದ್ದು. ಆಮೇಲೆ ಸಿಗಂದೂರು ಬ್ರಿಡ್ಜ್ ಆಗಬೇಕು ಅಂತ ಹೇಳಿ ಸುಮಾರು ದಶಕಗಳ ಕನಸದು. ಆವಾಗ ಹಣಕಾಸಿನ ಪರಿಸ್ಥಿತಿ, ಟೆಕ್ನಾಲಜಿ, ಈ ಥರದ ಅನೇಕ ಸಮಸ್ಯೆಗಳಲ್ಲಿ ಅದು ಕ್ರೆಡಿಟು ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಸರ್ಕಾರಕ್ಕೆ, ನಿತಿನ್ ಗಡ್ಕರಿ ಅವರಿಗೆ, ಅಲ್ಲಿ ನಮ್ಮ ಸ್ಥಳೀಯ MP ಅವರು, ಇವ್ರದ್ದೆಲ್ಲರದು ಕೆಲಸಗಳ ಮೇಲೆ ಮಾಡಿರ್ತಕ್ಕಂಥ ಕೆಲಸ. ಸೊ ಒಳ್ಳೆ ಕೆಲಸವನ್ನು ಮಾಡಿದಾಗ ಎಲ್ಲರೂ ಸೇರಿ ನಾವು ಸಮಾರಂಭವನ್ನು ಮಾಡಬೇಕು ಅಂತಕ್ಕಂಥ ವಾದವನ್ನು ಇಟ್ಕೋಬೇಕೇ ಹೊರತು ನನಗೆ ಇನ್ವಿಟೇಷನ್ ತಲುಪಿಸಿಲ್ಲ, ನನಗೆ ಇನ್ವಿಟೇಷನ್ ಪ್ರಿಂಟ್ ಆಗಿಲ್ಲ, ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಪ್ರೋಟೋಕಾಲ್ಸನ್ನು ನೀವು ಮೇಂಟೈನ್ ಮಾಡಬೇಕು ಅದು ಸರ್ಕಾರಕ್ಕೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಬಿಟ್ಟಿದ್ದೇ ವಿಚಾರ ಹೊರತು ಅದನ್ನು ಸ್ಥಳೀಯ ಮಟ್ಟಕ್ಕೆ ಒಬ್ಬರು ಬಂದಾಗ ಅದನ್ನು ನಿಲ್ಲಿಸ್ತೀವಿ, ಅದಕ್ಕೆ ನಾನು ಬಾಯ್ಕಾಟ್ ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ ಅಂತ ಹೇಳ್ಕೊಂಡು ಹೋಗೋದ್ರಲ್ಲಿ ರಾಜಕೀಯನೇ ಬೆರೆಸಿದಾಗ ಅಂತಿಮವಾಗಿ ಈ ಥರದ ಪರಿಸ್ಥಿತಿ ಆಗುತ್ತೆ. ಯಾರೇ ಮಾಡಿದರೂ ಕೂಡ ನಾನು ಐ ಆಮ್ ನಾಟ್ ಡಿಫೆಂಡಿಂಗ್ ಎನಿಬಡಿ ಹಿಯರ್. ಅದನ್ನು ಇನ್ಮೇಲೆ ಆಗದಂಗೆ ನೋಡ್ಕೊಳ್ತಕ್ಕಂಥದ್ದು ಜನಪ್ರತಿನಿಧಿಗಳ ಜವಾಬ್ದಾರಿ, ಸರ್ಕಾರಗಳ ಜವಾಬ್ದಾರಿ ಅಂತೇಳಿ ಭಾವಿಸ್ತೀನಿ. ಮಲೆನಾಡು ಅಥವಾ ಪಶ್ಚಿಮ ಘಟ್ಟ ಓವರ್ ಆಲ್ ಅಂತ ಬಂದಾಗ ಸಮಗ್ರ ಅಭಿವೃದ್ಧಿ, ಅದರಲ್ಲೂ ಪ್ರಮುಖವಾಗಿ ನೆನಪಾಗೋದು ಕಸ್ತೂರಿ ರಂಗನ್ ಅವರ ವರದಿ. ಆದರೆ ಯಾವ ಸರ್ಕಾರಗಳು ಬಂದರೂ ಕೂಡ ಕಸ್ತೂರಿ ರಂಗನ್ ಅವರ ವರದಿ ಆ ಪುಟಗಳ ಮೇಲಿರುವ ಧೂಳನ್ನು ಕೊಡುವ ಪ್ರಯತ್ನ ಯಾರೂ ಮಾಡ್ತಿಲ್ವಲ್ಲ ಅಂತೇಳಿ.
ಈ ಕಸ್ತೂರಿ ರಂಗನ್ ವರದಿನಲ್ಲಿ ಅನೇಕ ಸಾಧಕ ಬಾಧಕಗಳು ಎರಡೂ ಇದ್ದಾವೆ. ಯಾಕಂದರೆ ಕಾಡನ್ನು ರಕ್ಷಣೆ ಮಾಡ್ಕೋಬೇಕು. ಯಾಕಂದರೆ ನಮ್ಮ ಪಶ್ಚಿಮ ಘಟ್ಟಗಳೇನಿದ್ದಾವೆ ಅತ್ಯಂತ ಹೆಚ್ಚು ಆಮ್ಲಜನಕವನ್ನು ಇಡೀ ನಮ್ಮ ಪ್ರಪಂಚಕ್ಕೆ ಕೊಡ್ತಕ್ಕಂಥ ಕೆಲಸ ಮಾಡ್ತದೆ. ವಿ ಹ್ಯಾವ್ ವೆರಿ ಫ್ಯೂ ಆ ಥರ ಇಡೀ ಪ್ರಪಂಚಕ್ಕೆ ನಮಗೆ ಕೊಡ್ತಕ್ಕಂಥದ್ದು ಒಂದು ಸೌತ್ ಅಮೇರಿಕಾದ ಅಮೆಝಾನ್ ಫಾರೆಸ್ಟ್, ಆಫ್ರಿಕಾದ ನಮಗೆ ಟ್ರಾಪಿಕಲ್ ಫಾರೆಸ್ಟು, ನೈಲ್ ಮತ್ತು ರಿವರ್ಸು, ಮತ್ತು ನಮ್ಮ ಆಸ್ಟ್ರೇಲಿಯಾ ನಮಗೆ ಏನು ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡಲ್ಲ, ಅಥವಾ ಚೈನಾ ಜಾಸ್ತಿ ಮಾಡಲ್ಲ. ಆಮ್ಲಜನಕ ಆಕ್ಸಿಜನ್ನ ಅತಿ ಹೆಚ್ಚು ಸೃಷ್ಟಿ ಮಾಡ್ತಕ್ಕಂಥ ಜಾಗ. ಹಾಗಾಗಿ ಈ ಜಾಗಗಳನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗುತ್ತೆ. ಯಾಕಂದರೆ ಇಲ್ಲಾಂದರೆ ಮಳೆ ಪ್ರಮಾಣ ನಮಗೆ ದಿನೇ ದಿನೇ ಕುಸಿತದೆ, ಇಲ್ಲಾಂದರೆ ಅತಿ ಹೆಚ್ಚು ಮಳೆ ಬಂದ್ಬಿಟ್ಟು ನಾವು ನಾಶ ಆಗ್ತಿದ್ವಿ. ಎರಡು ಕಡೆಯಿಂದನೂ ನಮಗೆ ಅನಾಹುತಗಳು ಕಾದಿದೆ. ಸೊ ಅದಕ್ಕೆ ಒಂದು ವರದಿಯನ್ನು ಕೊಟ್ಟಿದ್ದಾರೆ, ಒಂದು ಸರಿ ಮಾಡಿ. ಆದರೆ ಸ್ಥಳೀಯವಾಗಿ ನಮ್ಮ ರೈತರಿದ್ದಾರೆ, ಬದುಕಿದೆ, ಹೋರಾಟ ಇದೆ. ಎಷ್ಟೋ ಶತಮಾನಗಳಿಂದ ಅಲ್ಲೇ ಬದುಕನ್ನು ಸಾಧನೆ ಮಾಡ್ಕೊಂಡ್ರೆ ಜನಸಂಖ್ಯೆ ಸ್ಫೋಟ ಆಗಿದೆ. ಸ್ಫೋಟ ಆದಮೇಲೆ ಕಾಡು ಎಲ್ಲವೂ ಕೂಡ ನಾಶ ಆಗಿದ್ದಾವೆ. ಕೆಲವು ಹತ್ರ ಎಲ್ಲವೂ ಉಳುಮೆ ಮಾಡ್ಕೊಂಡಿದ್ದಾರೆ. ಜನ ಅದ್ರ ಮೇಲೆ ಆರ್ಥಿಕವಾಗಿ ಆದಾಯವನ್ನು ಕರ್ನಾಟಕಕ್ಕೂ ಮತ್ತು ರಾಷ್ಟ್ರಕ್ಕೂ ತಂದಿದ್ದಾರೆ. ಶರಾವತಿ ನಮಗೆ ಇದು ವಿದ್ಯುತ್ತಿನ ಇದನ್ನು ಕೊಟ್ಬಿಟ್ಟು, ಕೊಡುಗೆ ಕೊಟ್ಬಿಟ್ಟು ನೆಲ ಕಳ್ಕೊಂಡಿದ್ದಾರೆ. ಇದನ್ನೆಲ್ಲದನ್ನು ಗಮನದಲ್ಲಿ ಇಟ್ಕೊಂಡು ನಮಗೆ ಕಸ್ತೂರಿ ರಂಗನ್ ವರದಿಯನ್ನು ಅನುಷ್ಠಾನವನ್ನು ಮಾಡಬೇಕು ಅನ್ನೋದು ಮಲೆನಾಡಿಗರ ಅಪೇಕ್ಷೆ ಇದೆ. ಸೊರಬನ ಇನ್ನೂ ಡೆವಲಪ್ಮೆಂಟ್ ಮಾಡ್ಬೇಕಂದ್ರೆ ಶಿವಮೊಗ್ಗದಿಂದ ಶಿಕಾರಿಪುರದಿಂದ ರಾಣೆಬೆನ್ನೂರಿಗೆ ಒಯ್ದ ರೈಲ್ವೆಯನ್ನು ಹಾಗೆ ಆನವಟ್ಟಿ ಮತ್ತು ಹಾನಗಲ್ ಮೇಲೆ ಹುಬ್ಳಿಗೆ ಮುಟ್ಸಿದ್ರೆ ಸೊರಬ ಮತ್ತು ಹಾನಗಲ್ ತಾಲೂಕು ಎರಡಕ್ಕೂ ಜನಕ್ಕೆ ಅನುಕೂಲ ಆಗ್ತಿತ್ತು, ಮತ್ತು ಎರಡೂ ತಾಲೂಕು ಡೆವಲಪ್ಮೆಂಟ್ ಆಗ್ತಿತ್ತು. ಆ ಶಿಕಾರಿಪುರದಿಂದ ಹಿಂಗೆ ರಾಣೆಬೆನ್ನೂರಿಗೆ ಹೋಗಿದ್ರಲ್ಲ, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಹೇಳ್ಬೇಕು ಸರ್? ರೈಲ್ವೇಸು ಇವತ್ತು ನಮ್ಮ ಕೇಂದ್ರದ ಮಂತ್ರಿಗಳು ಸನ್ಮಾನ್ಯ ಸೋಮಣ್ಣವರೇ ಇದ್ದಾರೆ. ಈ ರೈಲ್ವೆ ಪ್ರಾಜೆಕ್ಟ್ ಏನಿದೆ ನಮಗೆ ತಾಳಗೊಪ್ಪದವರೆಗೂ ಹೋಗುತ್ತೆ. ಅಲ್ಲಿ ಹೋಗಿ ನಿಂತಿದೆ. ಅದು ಶಿರ್ಸಿ ಸಿದ್ದಾಪುರ ಮೇಲೆ ಆ ಕಡೆಗೆ ಹೋಗಬೇಕು ಅಂತ ಇತ್ತು. ಬಿಕಾಸ್ ಅಲ್ಲಿ ಪಶ್ಚಿಮ ಘಟ್ಟ ಇರೋದ್ರಿಂದ ಕಾಡು ಬಹಳ ನಾಶ ಆಗುತ್ತೆ ಅನ್ನೋ ಕಾರಣದಿಂದ ಅದನ್ನು ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ದಾರೆ. ನಮ್ಮ ಒತ್ತೇನು ಅಂದರೆ ಇದೆಲ್ಲದೂ ಕೂಡ ನಾನು ನಮ್ಮ ತಂದೆಯವರು MP ಆಗಿದ್ದಾಗ್ಲೂ, ಸುಮ್ಮನೆ ಲಲ್ಲೂ ಪ್ರಸಾದ್ ಯಾದವ್ ಅವರು ರೈಲ್ವೆ ಮಿನಿಸ್ಟರ್ ಇದ್ದಾಗ್ಲಿಂದನೂ ನಾವು ಅದು ನಮ್ಮ ಪ್ರಯತ್ನದಲ್ಲಿದ್ದೀವಿ. ಈ ಸರಿ ಸನ್ಮಾನ್ಯ ಸೋಮಣ್ಣವರು ಆಶ್ವಾಸನೆ ಕೊಟ್ಟಿದ್ದಾರೆ, ನಮಗೆ ಅದನ್ನು ರೈಲ್ವೇಸ್ನ ಕಂಟಿನ್ಯೂ ಮಾಡಿಕೊಡ್ತೀವಿ ಅಂಥೇಳಿ. ಅದನ್ನು ಮಾಡಿಕೊಟ್ಟಾಗ ಇಡೀ ನಮ್ಮ ಸೊರಬ ಕ್ಷೇತ್ರ ಅಥವಾ ಶಿವಮೊಗ್ಗ ಜಿಲ್ಲೆ ಅಂತಲ್ಲ, ಸಿರ್ಸಿ, ಸಿದ್ದಾಪುರ ಮತ್ತು ಭಟ್ಕಳ, ಆ ಕಡೆ ಕಾರವಾರ, ಎಲ್ಲ ಕಡೆಯಿಂದಲೂ ಕೂಡ ತಾಳಗೊಪ್ಪ ಮತ್ತು ಆ ಕಡೆ ಭಾಗದವರಿಗೆ ಆನವಟ್ಟಿ, ಸೊರಬ ಮತ್ತು ಹಾನಗಲ್, ತಡಾಸ್ ಮೇಲೆ ಹೋಗ್ತಕ್ಕಂಥವ್ರಿಗೆ ಭಾಳ ಉತ್ತಮವಾಗಿರ್ತಕ್ಕಂಥ ಸಲಹೆ ಇದೆ. ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ, ಮುಂದಕ್ಕೆ ಅನುಷ್ಠಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಏನಾದರೂ ಪಕ್ಷ ಮತ್ತು ವರಿಷ್ಠರು ತೀರ್ಮಾನ ಮಾಡಿ ನಿಮಗೆ ರಾಜ್ಯಾಧ್ಯಕ್ಷರಾಗಲಿ CM ಆಗಲಿ ಕೇಂದ್ರ ಅವಕಾಶ ಮಾಡಿಕೊಟ್ರೆ ಸೊರಬ ಎಲ್ಲ ಇಡೀ ಕರ್ನಾಟಕ ಜನತೆಗೆ ಏನು ಹೇಳಕ್ಕೆ ಬಯಸ್ತೀರಿ? ಫಸ್ಟು ರಾಜ್ಯಾಧ್ಯಕ್ಷರು ಮಾಡಿ ಪಕ್ಷನ ಅಧಿಕಾರಕ್ಕೆ ತರ್ತಕ್ಕಂಥ ಕೆಲಸ ಕಾರ್ಯಕರ್ತರಾಗಿ ನಾವು ನೀವು ಸೇರಿ ಮಾಡೋಣ. ಉಳಿದಿರೋದೆಲ್ಲದು ಆಮೇಲೆ ಮಾಡೋಣ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಆಯಿತು. ಇವತ್ತಿಗೂ ಕೂಡ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ಲ. ಅವೈಜ್ಞಾನಿಕ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ. ಹಾಗೆ ನಮ್ಮ ರಾಜ್ಯಕ್ಕೆ ಬರುವಂಥ ಇನ್ವೆಸ್ಟ್ಮೆಂಟ್ಗಳು ಹೊರ ರಾಜ್ಯಗಳಿಗೆ ಹರಿದು ಹೋಗ್ತಿದೆ. ಹಾಗಾಗಿ ನಾವು ವಿರೋಧ ಪಕ್ಷವಾಗಿ ಒಂದು ಗಟ್ಟಿ ಧ್ವನಿಯಲ್ಲಿ BJP ಸರ್ಕಾರ ಒಗ್ಗಟ್ಟಾಗಿ ಯಾಕೆ ಹೋರಾಟ ಮಾಡ್ತಾ ಇಲ್ಲ? ಈ ಹೋರಾಟದ ಅವಶ್ಯಕತೆ ನಮ್ಮ BJPಗಿದೆ. ಈ ಸದ್ಯದ ದಿನಗಳಲ್ಲಿ ಜೊತೆಗೂಡಿ ಹೋರಾಟ ಮಾಡೋದು ಅಗತ್ಯ ಅಂತ ನಾನು ಭಾವಿಸ್ತೇನೆ. ಇವತ್ತು ಗೂಗಲ್ ಅಂತ ಒಂದು ದೊಡ್ಡ ಸಂಸ್ಥೆ ಇವತ್ತು ನಮಗೆ ನಾವು ಬಿಟ್ಬಿಟ್ಟು ಕೈ ಚೆಲ್ಲಿ ಕೂತ್ಕೊಂಡಿದ್ದೀವಿ. ಒಂದು ಸೆಕೆಂಡ್, ನೀವು ನೀವು ಡೇ 1 ನ್ಯೂಸ್ ಮಾತ್ರ ನೋಡಿದೀವಿ ಸರ್. ಡೇ 2 ಡೇ 3 ನ್ಯೂಸ್ ನೋಡಿಲ್ಲ. ಅವ್ರ ಉತ್ತರ ಕೇಳಿಸ್ಕೊಳ್ಳಿ. ಕಂಪ್ಲೀಟ್ ಆಗಿ ನಿಮಗೆ ಅಲ್ಲ, ನಾನು ಜಸ್ಟ್ ಒಂದು ಉತ್ತರ ನಾನು ನಿಮ್ಮಿಂದ ಅಪೇಕ್ಷೆನೂ ಪಡ್ತೀನಿ. ನಾನು ಐ ಆಮ್ ನಾಟ್ ಡಿಸ್ಪ್ಯೂಟಿಂಗ್ ಇದು ಇಶ್ಯೂಸ್. ಕರ್ನಾಟಕ ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಇದರ ಮೇಲೆ ಬೇರೆದಕ್ಕೆ ನಾವು ಹಣವನ್ನು ಕೇಳೋಕ್ಕೆ, GST ಹಣ ಕೇಳೋಕ್ಕೆ ಹೋಗ್ತೀವಿ, ನಮ್ಮ ಪರಿಹಾರ ಕೇಳೋಕ್ಕೆ ಹೋಗ್ತೀವಿ, ಬೇರೆ ಇದನ್ನು ಇದು ಮಾಡೋ ಸವಲತ್ತುಗಳನ್ನು ಕೇಳೋಕ್ಕೆ ಹೋಗ್ತೀವಿ, ರೈಲ್ವೇಸಿಗೆ ನಾವು ಕೇಳೋಕ್ಕೆ ಹೋಗಿದ್ದೀವಿ. ಇದನ್ನು ಕೂಡ ನಾವು ಕೇಳಿದರೆ ಕರ್ನಾಟಕ ರಾಜ್ಯಕ್ಕೆ ನಮಗೆ ಅಂತಿಮವಾಗಿ ತೀರ್ಮಾನ ಮಾಡ್ತಕ್ಕಂಥದ್ದು ಆಯಾ ಕಂಪ್ನಿಗಳು ತೀರ್ಮಾನ ಮಾಡ್ತದೆ ಹೊರತು ನಾವು ನೀವು ಏನು ತೀರ್ಮಾನ ಮಾಡೋದಿಲ್ಲ. ಐ ಆಮ್ ನಾಟ್
ಸಿ ಇಟ್ ಈಸ್ ನಾಟ್ ಎನ್ ಗೌರ್ಮೆಂಟು. ಬಟ್ ಸವಲತ್ತುಗಳನ್ನು ಕೊಡೋದ್ರಲ್ಲಿ ನಾವು ಮುಂದೆ ಇದ್ದಿದ್ರೆ ITBT-ನಲ್ಲಿ ಇವತ್ತಿಗೂ ಕೂಡ ವಿ ಆರ್ ನಂಬರ್ 1 ಇನ್ ದ ವರ್ಲ್ಡ್. ನೀವು ಈಗೆಲ್ಲ ಹೇಳ್ತಿದ್ದಾರೆ, ಸನ್ಮಾನ್ಯ ಯಾರಿದ್ದಾರೆ ನಮ್ಮ ಮಧು ಬಂಗಾರಪ್ಪ ಅವ್ರು ತಾನೆ, ಅವರು ಕನ್ನಡನ ಸುಲಲಿತವಾಗಿ ಮಾತಾಡೋಕ್ಕೂ ಬರಲ್ಲ, ಓದಕ್ಕೂ ಬರಲ್ಲ. ಸ್ವಲ್ಪ ಇರಿ, ಅವ್ರನ್ನ ಆ ಖಾತೆಯನ್ನು ನಿರ್ವಹಿಸಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಈಗ ಆಗ್ತಿರೋ ನೋಡ್ತಿದ್ದೀರಾ ನೋಡಿ, ಮಕ್ಕಳು ಮುಖ್ಯವಾಗಿ ಸರ್ಕಾರಿ ಶಾಲೆಗಳ ಬರುವಂತಹ ಎಲ್ಲ ಶಾಲಾ ಕಾಲೇಜುಗಳು ಮುಚ್ಚುತ್ತಾ ಇದ್ದಾರೆ. ಅಧ್ಯಾಪಕರು ಒಬ್ಬೊಬ್ಬರೇ ಇರೋದು ಸರ್. ಅಲ್ಲಿ ಎಷ್ಟು ಸ್ಕೂಲ್ಗಳನ್ನ ನಿರ್ವಹಿಸಕ್ಕಾಗ್ದೇ ಸನ್ಮಾನ್ಯ ಸಿದ್ದರಾಮಯ್ಯನವರ ಕ್ಷೇತ್ರನೇ ಬರುತ್ತೆ. ಅದನ್ನು ದನಿ ಎತ್ತಬೇಕು. ಒಬ್ಬ ರಾಜ್ಯದ ಶಿಕ್ಷಣ ಮಂತ್ರಿಗಳು, ಅದು ಎಷ್ಟು ಒಳ್ಳೆ ಖಾತೆ, ಅದನ್ನು ನಿರ್ವಹಿಸೋಕ್ಕೆ ಆಗ್ತಾ ಇಲ್ಲ. ನೀವು ಇಂಥ ವಿಚಾರಗಳನ್ನು ಎತ್ತಾಗ ತಮ್ಮ ಅಂತ ಬಿಟ್ಟು ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಒಂದು ಕಲಿಕೆ ನಿರಂತರ. ನಾವು ಕೂಡ ವಿ ಆರ್ ನೋ ಎಕ್ಸ್ಪರ್ಟ್ಸ್. ಬಟ್ ಆ ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಇನ್ನೂ ಹೆಚ್ಚಿನ ಜವಾಬ್ದಾರಿಗಳನ್ನು ವಹಿಸಬೇಕಿತ್ತು ಅಂತ ಹೇಳಿ ನಾನು ಅವರಿಗೆ ಕೊಟ್ಟಿರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ಆ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಐ ವಿಶ್ ಹಿಮ್ ಆಲ್ ದ ಬೆಸ್ಟ್. ಇನ್ನೂ ಒಳ್ಳೆ ಕೆಲಸವನ್ನು ಮಾಡಿದರೆ ತಾವು ಸನ್ಮಾನ್ಯ ಬಂಗಾರಪ್ಪನವರ ಹೆಸರನ್ನು ತಗೊಂಡು ಮುಖ್ಯಮಂತ್ರಿಗಳಾಗಿದ್ದಾಗ ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರಿ. ಅವರ ಹೆಸರಿನ ಮೇಲೇ ನಮಗೂ ಕೂಡ ಮಂತ್ರಿ ಸ್ಥಾನವನ್ನು ನಾನು ಐ ವಾಸ್ ಅನ್ ಫಿಲ್ಮ್ ಆರ್ಟಿಸ್ಟ್. ಐ ಆಮ್ ನಾಟ್ ಆನ್ ಪಾಲಿಟಿಷಿಯನ್ ಬೈ ಇದು. ನಮ್ಮ ಅಪ್ಪವ್ರು ನಮ್ಮನ್ನು ಕಲಾವಿದರಾಗಿ ಮಾಡಬೇಕು ಅಂತ ಹೊರಟವರು. ಸೊ ವಿ ಹ್ಯಾಡ್ ನನಗೊಂದು ಅವಕಾಶ ಸಿಕ್ಕಾಗ ಮಾಡಿದ್ವಿ, ಅವ್ರಿಗೊಂದು ಅವಕಾಶ ಸಿಕ್ಕಿದೆ. ಸಾಧಕ ಬಾಧಕಗಳು ಇದ್ದಾಗ ಅವ್ನು ತಿದ್ದುಕೊಂಡು ನಡೀಲಿ ಅಂತೇಳಿ ನಾನು ಅಪೇಕ್ಷೆ ಪಡ್ತೀನಿ. ತಿದ್ದುಕೊಂಡು ಹೋಗಿ ಸರಿ ಮಾಡ್ಕೊಳ್ಳಿ ಅಂತೇಳಿ ನಾನು ವಿನಂತಿ ಮಾಡ್ಕೊತೀನಿ. ಐ ವಿಲ್ ನಾಟ್ ನೆಗೆಟಿವ್ ಆಗಿ ಕನ್ನಡ ಮಾತಾಡಬೇಕು. ಹೌದು, ಒಬ್ಬ ಕನ್ನಡ ಮಾತಾಡಬೇಕು. ಶಿಕ್ಷಣ ಮಂತ್ರಿಗಳು ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸಬೇಕು. ಕನ್ನಡವನ್ನು ಕಲಿಬೇಕು. ಕನ್ನಡ ಅಗಾಧವಾಗಿರ್ತಕ್ಕಂಥದ್ದು ಭಂಡಾರ. ಅದನ್ನು ಕಲಿತಾ ಹೋಗಬೇಕೇ ಹೊರತು ನಾನು ಯಾವತ್ತೂ ಕೂಡ ಬುದ್ಧಿವಂತ ಅಂತ ತಿಳ್ಕೊಂಡು ಮಂತ್ರಿ ಆದ ತಕ್ಷಣವೇ ನಾವು ಯಾರೂ ಬುದ್ಧಿವಂತರಾಗೋದಿಲ್ಲ. ಹಾಗಾಗಿ ಅವರಿಗೆ ಐ ವಿಶ್ ಹಿಮ್ ಆಲ್ ದ ಬೆಸ್ಟ್. ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಹಿಡಿದು ಪಶ್ಚಿಮ ಘಟ್ಟ ಸಂರಕ್ಷಣೆವರೆಗೂ, ರಸ್ತೆ ಗುಂಡಿಯಿಂದ ಗ್ಯಾರಂಟಿವರೆಗೂ ಎಲ್ಲಾ ಪ್ರಶ್ನೆಗಳಿಗೂ ಸಮಾಧಾನವಾಗಿ ಉತ್ತರ ಕೊಟ್ರಿ. ಧನ್ಯವಾದ ತಮಗೆ. ಹಾಗೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಹಾಭಾರತ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.